ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವೈಟ್ ಹೇರ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಚಿಕ್ಕ ಮಕ್ಕಳಿಗೂ ವೈಟ್ ಹೇರ್ಸ್ ಆಗ್ತಿದೆ, ಯಂಗ್ ಏಜ್ ಇರೋರಿಗೆಲ್ಲರಿಗೂ ವೈಟ್ ಹೇರ್ಸ್ ಆಗ್ತಿದೆ. ಅದಕ್ಕೆ ರೀಸನ್ ಏನು, ಯಾಕೆ ವೈಟ್ ಹೇರ್ಸ್ ಆಗ್ತಿದೆ, ಮತ್ತು ಅದಕ್ಕೆ ಮನೆಮದ್ದು ಏನು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ನಾವು ರೀಸನ್ ತಿಳ್ಕೊಳ್ಳೋಣ. ಇವಾಗ ವೈಟ್ ಹೇರ್ಸ್ ಆಗೋದಕ್ಕೆ ರೀಸನ್ ಏನು ಅಂತ ನಾವು ತಿಳ್ಕೊಂಬಿಟ್ಟು ಆಮೇಲೆ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಬೋದು. ಇವಾಗ ಫಸ್ಟೇ ಕಂಟ್ರೋಲ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ. ಇವಾಗ ನೀವು ಕಂಟ್ರೋಲ್ ಆಗೋದಕ್ಕೆ ಟ್ರೀಟ್ಮೆಂಟ್ ತೊಗೊತಾ ಇರ್ತೀರಾ, ಆಮೇಲೆ ಮತ್ತೆ ಅದು ಆಗ್ತಾನೇ ಇರುತ್ತೆ, ಮತ್ತು ಅದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದಕ್ಕೆ ಫಸ್ಟ್ ರೀಸನ್ ಏನು ಅಂತ ತಿಳ್ಕೊಬೇಕು, ಯಾವ ಕಾರಣದಿಂದ ನಮಗೆ ವೈಟ್ ಹೇರ್ಸ್ ಆಗುತ್ತೆ ಅಂತ ತಿಳ್ಕೊಂಬಿಟ್ಟು ಆಮೇಲೆ ಅದಕ್ಕೆ ನಾವು ಸೊಲ್ಯೂಷನನ್ನು ಮಾಡಿಕೊಂಡ್ರೆ ಬೆಟರ್ ಅನ್ನೋದು ನನ್ನ ಅನಿಸಿಕೆ. ಹಾಗಾದರೆ ಬನ್ನಿ, ವೈಟ್ ಹೇರ್ಸಿಗೆ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಕಾರಣ ಬಂದುಬಿಟ್ಟು ಅಜೀರ್ಣ. ನಾವೀಗ ಏನೋ ಫುಡ್ ತಿಂದಿರ್ತೀವಿ, ಅದು ನಮಗೆ ಡೈಜೆಷನ್ ಸರಿಯಾಗಿ ಆಗ್ತಾ ಇರಲ್ಲ, ಅಜೀರ್ಣ ಸರಿಯಾಗದೆ ಮಲಬದ್ಧತೆ ಸಮಸ್ಯೆ ಆಗ್ತಾ ಇರುತ್ತೆ. ಮತ್ತು ಎರಡನೇದು ಬಂದುಬಿಟ್ಟು ಮಾನಸಿಕ ಸ್ಟ್ರೆಸ್. ನಾವು ತುಂಬಾ ಸ್ಟ್ರೆಸ್ ತಗೊತಿರ್ತೀವಿ. ಇವಾಗ ವರ್ಕಿಂದ ಅಂತೂ ತುಂಬ ಸ್ಟ್ರೆಸ್ ತೊಗೊತಿದ್ವಿ. ಕೆಲವೊಬ್ಬರು ತುಂಬಾ ಬ್ಯುಸಿ ಶೆಡ್ಯೂಲಲ್ಲಿದ್ದೀವಿ. ಎಲ್ಲರೂ ಟೈಮಿಗೆ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡೋದಕ್ಕಾಗಲ್ಲ, ಬರೀ ಕೆಲಸ ಅಂದ್ಕೊಂಡು ಸುಮಾರು ಟೆನ್ಷನ್ ತೊಗೊಳೋದ್ರಿಂದನೂ ಕೂಡ ವೈಟ್ ಹೇರ್ ಆಗುತ್ತೆ. ಮತ್ತು ಕೆಲವೊಬ್ಬರು ಅತಿಯಾಗಿ ಖಾರ ತಿಂತಿರ್ತೀರ, ಹುಳಿ ಮತ್ತು ಉಪ್ಪು, ಇದೆಲ್ಲ ಸ್ಪೈಸಿ ಆಗಿರೋ ಫುಡ್ಡು, ಆ ಥರ ಜಾಸ್ತಿ ಖಾರ ಉಪ್ಪು ಹುಳಿ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಪಿತ್ತ ಹೆಚ್ಚಾಗುತ್ತೆ. ಪಿತ್ತ ಹೆಚ್ಚಾಗುವ ಕಾರಣದಿಂದನೂ ಕೂಡ ನಮಗೆ ವೈಟ್ ಹೇರ್ಸ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಸೊ ಪಿತ್ತ ಜಾಸ್ತಿ ಆದರೆ ಕೂಡ ವೈಟ್ ಹೇರ್ ಆಗುತ್ತೆ. ನೆಕ್ಸ್ಟು ರೀಸನ್ ಹೇಳೋದಾದರೆ ವಿಟಮಿನ್ನು. ಇವಾಗ ಸರಿಯಾದ ವಿಟಮಿನು ನಾವು ತಿನ್ನೋ ಆಹಾರದಲ್ಲಿ ಸರಿಯಾಗಿ ವಿಟಮಿನ್ ಇಲ್ಲ ಅಂದರೆ, ಮೇಯ್ನಾಗಿ B12, ಕ್ಯಾಲ್ಶಿಯಮ್ಮು, ಐರನ್ನು, ಇದೆಲ್ಲ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ನಮ್ಮ ಆಹಾರದಲ್ಲಿ. ಪೋಷಕಾಂಶಗಳ ಕೊರತೆ ಇದ್ದರೂ ಕೂಡ ನಮಗೆ ವೈಟ್ ಹೇರ್ಸ್ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ತಿನ್ನೋ ಆಹಾರದಲ್ಲಿ ವಿಟಮಿನ್ಸು ಚೆನ್ನಾಗಿರಬೇಕು, ಒಳ್ಳೆಯ ವಿಟಮಿನ್ ಇರೋ ಆಹಾರನೇ ನಾವು ತಿನ್ನಬೇಕು. ಇವಾಗ ನೆಕ್ಸ್ಟ್ ರೀಸನ್ ಹೇಳೋದಾದರೆ, ಇವಾಗ ಒಳ್ಳೆ ವಿಟಮಿನ್ಸ್ ಇರೋ ಆಹಾರ ನಾವು ತಿಂದಿರ್ತೀವಿ, ಆದರೂ ಕೂಡ ನಮಗೆ ವೈಟ್ ಹೇರ್ಸ್ ಆಗುತ್ತೆ. ಯಾಕೆ ಅಂತ ಹೇಳೋದಾದರೆ, ಅವಾಗ ಏನು ಮಾಡೋಕ್ಕಾಗಲ್ಲ, ಹೆರಿಡಿಟಿ ವೈಸ್ ಆಗೇ ಆಗುತ್ತೆ. ಕೆಲವೊಬ್ಬರಿಗೆ ಹೆರಿಡಿಟಿ ವೈಸ್ ಕೂಡ ವೈಟ್ ಹೇರ್ಸ್ ಆಗುತ್ತೆ. ಇವಾಗ ನಿಮ್ಮ ಅಜ್ಜಂಗೆ ಅಥವಾ ನಿಮ್ಮ ಅಜ್ಜಿಗೆ, ನಿಮ್ಮ ಅಪ್ಪಂಗೆ, ನಿಮ್ಮ ಅಮ್ಮಂಗೆ, ಅವರಿಗೆಲ್ಲ ಯಂಗ್ ಏಜಲ್ಲೇ ವೈಟ್ ಹೇರ್ಸ್ ಆಗಿತ್ತು ಅಂದರೆ ಅವಾಗ ಏನು ಮಾಡೋಕ್ಕಾಗಲ್ಲ, ಆಟೋಮೆಟಿಕ್ಕಾಗಿ ಹೆರಿಡಿಟಿ ವೈಸ್ ನಿಮಗೂ ಕೂಡ ವೈಟ್ ಹೇರ್ಸ್ ಬೇಗನೆ ಆಗುತ್ತೆ. ಸೊ ಇದಿಷ್ಟು ರೀಸನ್ ಆಯಿತು. ಇದಿಷ್ಟು ರೀಸನ್ಸಿಂದ ವೈಟ್ ಹೇರ್ಸ್ ಆಗೋದು. ಇವಾಗ ಸೊಲ್ಯೂಷನ್ ಏನು, ವೈಟ್ ಹೇರ್ಸ್ ಆಗೋದು ಆಗಿದೆ ಅಲ್ಲ, ಇವಾಗ ಏನು ಮನೆಮದ್ದನ್ನ ನಾವು ಮಾಡ್ಕೊಂಬಿಟ್ಟು ಅದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಇವಾಗ ಹೇಳ್ತಾ ಹೋಗ್ತೀನಿ. ಒಂದು 4ರಿಂದ 5 ಮನೆಮದ್ದನ್ನ ನಾನು ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ತುಂಬಾ ಈಸಿಯಾಗಿರೋ ಮನೆಮದ್ದು ಏನಪ್ಪ ಅಂದರೆ ಕರಿಬೇವಿನ ಎಲೆ. 4ರಿಂದ 5 ಕರಿಬೇವಿನ ಎಲೆಯನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತೊಗೊಬೇಕು. ಅಂದರೆ ತಿಂಡಿಗಿಂತ ಮುಂಚೆ ನಾವು 4ರಿಂದ 5 ಕರಿಬೇವಿನ ಎಲೆಯನ್ನು ಅಗೆದುಬಿಟ್ಟು ತಿನ್ನೋದ್ರಿಂದ ನಮಗೆ ಬಿಳಿ ಕೂದಲು ಬೇಗ ಆಗೋದಿಲ್ಲ, ಮತ್ತು ಕೂದಲಿನ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ. ಕೂದಲು ಉದುರೋದು ಆ ಥರ ಎಲ್ಲ ಸಮಸ್ಯೆ ಇದ್ರೂ ಕೂಡ ಕರಿಬೇವು ತುಂಬಾ ಒಳ್ಳೆಯದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಕರಿಬೇವು ತುಂಬಾ ಒಳ್ಳೆಯದು. ಇದು ತುಂಬಾ ಈಸಿಯಾಗಿರೋದು. ಸೆಕೆಂಡ್ ಒನ್ ಬಂದುಬಿಟ್ಟು ಇವಾಗ ಏನು ಮಾಡ್ಬೋದು ಅಂತ ಹೇಳ್ತೀನಿ ಅಂದರೆ, ಇವಾಗ ನೆಲ್ಲಿಕಾಯಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಇರುತ್ತಲ್ಲ, ಆ ನೆಲ್ಲಿಕಾಯಿನ ನೀವು ಪುಡಿ ಮಾಡಿ ಇಟ್ಕೊಬೇಕು. ಮತ್ತು ಅಮೃತ ಬಳ್ಳಿನೂ ಅಷ್ಟೇ ಪುಡಿ ಮಾಡಿ ಇಟ್ಕೊಬೇಕು. ನೇಗಿನ ಮುಳ್ಳಿನ ಪುಡಿ ಅಂತ ಬರುತ್ತೆ, ಇದು ಆಯುರ್ವೇದಿಕ್ ಇದರಲ್ಲಿ ಸಿಗುತ್ತೆ. ಅದನ್ನು ಕೂಡ ನೀವು ಪುಡಿ ಮಾಡಿ ಇಟ್ಕೊಬೇಕು, ನೇಗಿನ ಮುಳ್ಳಿನ ಪುಡಿ. ನೋಡಿ, ಫಸ್ಟ್ ಏನು ಮಾಡಬೇಕು ಅಂತಂದರೆ ಈ ಮೂರನ್ನು ಒಂದು 50 ಗ್ರಾಮ್ನಷ್ಟು ನೀವು ತೊಗೊಬೇಕಾಗುತ್ತೆ. ಕರೆಕ್ಟಾಗಿ ಅಳತೆ ಮಾಡಿಬಿಟ್ಟು 50 ಗ್ರಾಮ್ನಷ್ಟು ನೀವು ತೊಗೊಬೇಕು. ಇದನ್ನು ಬೆಳಗ್ಗೆ ಒಂದು ಅರ್ಧ ಚಮಚ, ರಾತ್ರಿ ಒಂದು ಅರ್ಧ ಚಮಚ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಯಾವ ಥರ ತಿನ್ನಬೇಕು ಅಂದರೆ, 1 ಚಮಚ ತುಪ್ಪ ತೊಗೊಳ್ಳಿ, ಒಂದು 1/4 ಚಮಚದಷ್ಟು ಜೇನುತುಪ್ಪ ತೊಗೊಳ್ಳಿ, ಅರ್ಧ ಚಮಚದಷ್ಟು ಮೂರನ್ನು ಏನು ತೊಗೊಂಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಆ ಮೂರದ್ದು ಮಿಶ್ರಣದ ಪುಡಿ ಅರ್ಧ ಚಮಚ, 1/4 ಚಮಚ ಜೇನುತುಪ್ಪ, 1 ಚಮಚ ತುಪ್ಪ, ಅರ್ಧ ಚಮಚ ಈ 3 ಮಿಕ್ಸ್ ಮಾಡಿರೋ ಪುಡಿ. ಇದನ್ನು ನಾವು ಚೆನ್ನಾಗಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಇದನ್ನು ನಾವು ಬೆಳಗ್ಗೆ ಮತ್ತು ಸಂಜೆ ತೊಗೊಳೋದ್ರಿಂದ ಕೂದಲು ಕಪ್ಪಾಗುತ್ತೆ, ಮತ್ತು ವೈಟ್ ಹೇರ್ಸ್ ನೆಕ್ಸ್ಟ್ ಆಗದೇ ಇರೋ ಥರ ಇದು ತಡೆಗಟ್ಟುತ್ತೆ. ಇದು ತುಂಬಾ ಒಳ್ಳೆಯದು. ಅದರಲ್ಲೂ ನೇಗಿನ ಮುಳ್ಳಿನ ಪುಡಿ, ನೇಗಿನ ಮುಳ್ಳಿನ ಏನಿದೆಯಲ್ಲ ಅದು ಅಂತೂ ತುಂಬಾ ಒಳ್ಳೆಯದು. ಕಿಡ್ನಿ ಸ್ಟೋನು ಆ ಥರ ಎಲ್ಲ ಆಗಿದ್ದರೆ ಅದು ತುಂಬಾ ಒಳ್ಳೆಯದು. ಇದು ಆಯುರ್ವೇದಿಕ್ ಟ್ರೀಟ್ಮೆಂಟು. ನೆಕ್ಸ್ಟು ಒಂದೇನಪ್ಪ ಅಂದರೆ, ಇವಾಗ 1 ಬೌಲಷ್ಟು ಕೊಬ್ಬರಿ ಎಣ್ಣೆನ ಬಿಸಿ ಮಾಡೋಕ್ಕಿಡಿ. ನೀವು ಯಾವ್ದಾರೇ ಆಗಿರ್ಬೋದು, ಕೊಬ್ಬರಿ ಎಣ್ಣೆನ ಪ್ಯಾರಾಚೂಟ್ ಆಗಿರ್ಬೋದು ಅಥವಾ ನೀವು ಮನೆಯಲ್ಲೇ ಮಾಡಿಸಿರೋ ಎಣ್ಣೆ ಆಗಿರ್ಬೋದು, ಅದನ್ನು ಬಿಸಿ ಮಾಡೋದಕ್ಕಿಡಿ. ನೆಕ್ಸ್ಟ್ ಅದಕ್ಕೆ ವೀಳ್ಯದೆಲೆ ಹಾಕಿ, ಒಂದು 5ರಿಂದ 6 ವೀಳ್ಯದೆಲೆ ಹಾಕಿ, ಮತ್ತು ಬೆಟ್ಟದ ನೆಲ್ಲಿಕಾಯಿನ ಪುಡಿನ ಹಾಕಬೇಕು, ಮತ್ತು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಅದನ್ನು ಹಾಕಬೇಕು. ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಬೇಕು. ಅದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಅದು ರಸ ಎಲ್ಲ, ವೀಳ್ಯದೆಲೆ ರಸ ಮತ್ತು ನೆಲ್ಲಿಕಾಯಿನ ಪುಡಿ ಮತ್ತು ಮೆಂತ್ಯ ಸೊಪ್ಪು ರಸ ಅಷ್ಟು ನೀಟಾಗಿ ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಮಿಶ್ರಣ ಆಗೋ ಥರ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಬೇಕಾಗುತ್ತೆ. ಕುದಿಸಿದ ಮೇಲೆ ಅದು ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾದ ಮೇಲೆ ಅದನ್ನು
ಸೋಸ್ಕೊಂಬಿಟ್ಟು ಅದನ್ನು ನಾವು ತಲೆಗೆ ಹಚ್ಕೊಬೇಕು. ವೀಕ್ಲಿ 1 ಟೈಮು ಅಥವಾ ವೀಕ್ಲಿ 2 ಟೈಮ್ಸು ಈ ಥರ ಹಚ್ಕೊಂಬಿಟ್ಟು ಒಂದು 4 to 5 ಅವರ್ಸ್ ಬಿಟ್ಟು ನೀವು ಅಥವಾ ಒಂದು ಬೆಳಗ್ಗೆ ಹಚ್ಚಿದರೆ ಸಂಜೆ ಈ ಥರ ಬಿಟ್ಬಿಟ್ಟು ನೀವು ತಲೆ ಸ್ನಾನ ಮಾಡೋದ್ರಿಂದ ಕೂದಲು ವೈಟ್ ಹೇರ್ ಆಗೋದನ್ನು ಇದು ಕಂಟ್ರೋಲ್ ಮಾಡುತ್ತೆ. ವೈಟ್ ಹೇರ್ಸ್ ಆಗದೇ ಇರೋಂಗೆ ಇದು ತಡೆಗಟ್ಟುತ್ತೆ. ಇದು ಕೂಡ ತುಂಬಾ ಒಳ್ಳೆಯಾಗಿರೋ ಒಂದು ಮನೆಮದ್ದು. ನೆಕ್ಸ್ಟು 4th ಒನ್ ಬಂದುಬಿಟ್ಟು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ. ಇದನ್ನೆರಡೂ ಸಮ ಪ್ರಮಾಣದಲ್ಲಿ ನೀವು ತಗೊಬೇಕು. ಒಂದು ಬೌಲ್ ಕೊಬ್ಬರಿ ಎಣ್ಣೆ ತಗೊಂಡ್ರೆ 1 ಬೌಲು ಹರಳೆಣ್ಣೆ ತಗೊಬೇಕು, ಸಮ ಪ್ರಮಾಣದಲ್ಲಿ ತಗೊಬೇಕು. ಆಮೇಲೆ ಒಂದು 3 to 4 ಚಮಚದಷ್ಟು ಮೆಂತ್ಯ ಕಾಳಿನ ಪುಡಿನ ಹಾಕ್ಕೊಳ್ಳಿ. ನೆಕ್ಸ್ಟು ಕರಿಬೇವಿನ ಪುಡಿನೂ ಅಷ್ಟೇ, ಒಂದು 3 ಸ್ಪೂನಷ್ಟು ಕರಿಬೇವಿನ ಪುಡಿನೂ ಹಾಕಿ ಇದಿಷ್ಟು ಚೆನ್ನಾಗಿ ನೀವು ಕಲಸಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು ಬೆಳಗ್ಗೆನೇ ಕಲಸಿಡಿ. ಬೆಳಗ್ಗೆ ಕಲಸಿಟ್ಬಿಟ್ರೆ ಸಂಜೆ ಅಥವಾ ಸಂಜೆ ನೈಟ್ ಕಲಸಿಟ್ರೆ ನೀವು ಬೆಳಗ್ಗೆ ಈ ಥರ ಇವಾಗ ಮೆಂತ್ಯ ಕಾಳಿನ ಪುಡಿ ಮತ್ತು ಕರಿಬೇವಿನ ಪುಡಿ ಇದಿಷ್ಟು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಅದು ರಸ ಬಿಡಬೇಕು. ಆ ಥರ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಅದನ್ನು ಒಂದು ವೈಟ್ ಕಾಟನ್ ಬಟ್ಟೆಯಲ್ಲಿ ಶೋಧಿಸ್ಕೊಂಬಿಟ್ಟು ನೀವು ಅದನ್ನು ಆ ಎಣ್ಣೆ ಏನಿರುತ್ತಲ್ಲ ಆ ಎಣ್ಣೆನ ನೀವು ತಲೆಗೆ ಹಚ್ಚಬೇಕು. ಇದನ್ನು ಹಚ್ಚೋದ್ರಿಂದ ಕೂಡ ನಮಗೆ ವೈಟ್ ಹೇರ್ಸು ಕಂಟ್ರೋಲ್ ಆಗುತ್ತೆ. ಇದು ಕೂಡ ಒಂದು ಒಳ್ಳೆಯ ಮನೆಮದ್ದು. ಇವಾಗ ನಾನು ಹೇಳಿರುವಂಥ ಇಷ್ಟು ರೆಮಿಡೀಸ್ ಏನಿದೆ ಇದು ವೈಟ್ ಹೇರ್ಸ್ ಆಗಿರುತ್ತಲ್ಲ ಅದು ಒಂದು ಸ್ವಲ್ಪ ಕಲರ್ ಬ್ಲ್ಯಾಕಿಗೆ ಟರ್ನ್ ಆಗ್ಬೋದು. ಅಥವಾ ನೆಕ್ಸ್ಟು ನಿಮಗೆ ವೈಟ್ ಹೇರ್ಸ್ ಮತ್ತೆ ಆಗದೇ ಇರೋ ಥರ, ಇವಾಗ ಆಲ್ರೆಡಿ ಸ್ವಲ್ಪ ಆಗಿರುತ್ತೆ ಮತ್ತು ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಆ ಥರ ಆಗದೇ ಇರೋ ಥರ ಇದಿಷ್ಟು ಮನೆಮದ್ದು ನೀವು ಯಾವುದರಲ್ಲಿ ಯಾವುದೇ ಮಾಡಿದರೂ ಕೂಡ ಅದು ತಡೆಗಟ್ಟುತ್ತೆ. ಸೊ ಅದಕ್ಕೆ ನಾನು ಇಷ್ಟು ಮನೆಮದ್ದನ್ನು ಹೇಳಿದ್ದೀನಿ. ಇದಿಷ್ಟರಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೆ, ಯಾವುದು ಬೆಟರ್ ಅನಿಸುತ್ತೋ ಇದಿಷ್ಟರಲ್ಲಿ ನೀವು ಯಾವುದನ್ನಾರೇ ಮಾಡ್ಕೊಳ್ಳಿ. ಇವಾಗ ಕೆಲವೊಬ್ರು ಹೇಳ್ತಾರೆ ಇವಾಗ ಒಂದೇ ದಿನಕ್ಕೆ ವೈಟ್ ಇರೋದು ಬ್ಲ್ಯಾಕ್ ಆಗುತ್ತೆ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಅದೆಲ್ಲ ಆಗದೇ ಇರೋದು ಮಾತು. ಆಲ್ರೆಡಿ ವೈಟ್ ಇರೋದು ತಕ್ಷಣಕ್ಕೆ ಇಮಿಡಿಯೇಟಾಗಿ ಬ್ಲ್ಯಾಕ್ ಆಗೋದಿಲ್ಲ. ಸೊ ನೆಕ್ಸ್ಟು ನಮಗೆ ಜಾಸ್ತಿ ವೈಟ್ ಹೇರ್ಸ್ ಆಗದೇ ಇರೋಂಗೆ ಕೆಲವೊಂದು ಟ್ರೀಟ್ಮೆಂಟಿಂದ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಇವಾಗ ನಾನು ಹೇಳಿದ್ದೀನಲ್ಲ ಇಷ್ಟು ಮೆಡಿಷನಿಂದ ಇಷ್ಟು ಮನೆಮದ್ದಿನಿಂದ ನಾವು ಕಂಟ್ರೋಲ್ ಮಾಡ್ಕೊಬೋದು ಅಷ್ಟೇ. ಇದಿಷ್ಟು ಇವತ್ತಿನ ವಿಡಿಯೋ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಯೂಸ್ ಆಗುವ ವೀಡಿಯೋಸ್ನೇ ನಾನು ಮಾಡಿ ಹಾಕೋದು. ಪ್ಲೀಸ್ ಅದಕ್ಕೋಸ್ಕರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.